ಬಿದ್ದಿರೋದು ನಾನು UKG ನಲ್ಲಿ. ಆಗ ಸೇಮ್ ಅವನ ಥರನೇ ಕಾಣಿಸುತ್ತೆ. ಇದನ್ನೊಂದು ಅರ್ಧ ಪೌನ್ ಇದೆ, ಕಮ್ಮಿ ಇದ್ದದ್ದು ಕೊಟ್ಲು ನನ್ನ ಮಗಳು ಚಿನ್ನ. ಬಾಟಲ್ ಫೀಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. I love myself. Pretty it is ಅಲ್ಲ. ಮತ್ತೆ ಕಪ್ಪೆ ಜಪ್ಪು ಅದು ಕಿವಿ ಕೇಳದಾಗೆ ಮಾಡಿತ್ತು. ನಿದ್ದೆ ಶಾರ್ಟೇಜ್ ಆಗಿದೆ, ಫಸ್ಟ್ ನಿದ್ದೆ ಮಾಡು, ಆಮೇಲೆ ಉಳಿದಿದ್ದೆ. ಚಿಕನ್ ಗ್ರೇವಿ. ಈಗ ಆಚಿಂದ ಬಂದ ತಕ್ಷಣ ಒಂಥರ ಆಯ್ತು. ಹೊಸ ಬಟ್ಟೆ ಹಾಕೋದು, ಹಾಸ್ಪಿಟಲ್ಗೆ ರೆಡಿ ಆಗೋದು. ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದವನು ಸ್ಟಾರ್ಟ್ ಮಾಡಿದ್ದು. ಅಬ್ಬಾ ವಾಟ್ ಅ ಲೈಫ್, ವಾಟ್ ಅ ಲೈಫ್ ಬೇಬಿ. ಹೊಸ ಬಟ್ಟೆ ಹಾಕೋದು, ಹಾಸ್ಪಿಟಲ್ಗೆ ರೆಡಿ ಆಗೋದು, ಹೋಗೋದು, ಫುಲ್ ಫನ್ ಲೈಫ್ ಅಲ್ಲ. ಫನ್ ಹಾಸ್ಪಿಟಲ್ಗಳಲ್ಲಿ ಫನ್ ಇರುತ್ತೆ. ಎಲ್ಲ ಪೇಷಂಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಕೇಳ್ಕೊಂಡು ಬಾ. ಮುಂದಿನ ಪ್ರಾಬ್ಲಮ್ ಅಂತ ಎಲ್ಲರೂ ಏನು ಪೇಷಂಟ್ಸ್ಗೆ ಏನೇನು ತೊಂದರೆ ಏನೇನು ಅಂತೆಲ್ಲ ಹೇಳ್ಬಿಟ್ಟು ಬಾ, ನೀನು ಗೊತ್ತಾಗುತ್ತೆ. ಹಾಸ್ಪಿಟಲ್ ಫನ್. Basically, I'm saying that I am sitting at home. You are going outside. But that is also work, not fun, ಅಲ್ಲ. That is a very intense work, ಅಲ್ಲ. ಒಬ್ಬೊಬ್ರು ಕಷ್ಟ ಕೇಳಬೇಕಾದ್ರೆ ಏನು ಅನ್ಸುತ್ತೆ, ಹೇಗೆ ಅನ್ಸುತ್ತೆ? ತುಂಬ ಕಷ್ಟ ಇರುತ್ತೆ ಕೆಲವ್ರಿಗೆ. ತುಂಬ ಅವಾಗ ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗಂತೂ ತುಂಬ ಕಾಯಿಲೆಗಳಿರುತ್ತಲ್ಲ, ಕಷ್ಟ, ಬೇಜಾರಾಗುತ್ತೆ. ನೀನು Continue the great service. ಬಾಯ್. Bye. ಆ ಕಡೆಯಿಂದ ಒಬ್ರು ಹೋದ್ರೆ ಈ ಕಡೆಯಿಂದ ಒಬ್ರು ಬರ್ತಾರೆ. ಎಣ್ಣೆ ಹಾಕೋ ಟೈಮ್ಗೆ ರೂಮ್ ಎಲ್ಲ ಓಪನ್. ಮತ್ತೆ ಬಾಲೆಗೆ ಎಣ್ಣೆ ಪಣ್ಣಾಗ ಪರದೆ ಓಪನ್ ಹಾಕೊಂಡತ್ತೆ ಹೆಂಗಲ್ಲ. ಬರದೆ ಉಪನ ಜೋಡಿಂಚ ಎಣ್ಣೆ ಮಾಡ್ತಾರಲ್ಲ. ಅತ್ತೆ ಜೋಜ, ಅತ್ತೆ ಜೋಜ, ಅತ್ತೆ ಜೋಜ, ಬಲ್ಲಿ 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 ಬಚ್ಚಿ ಬನ್ಲೆ ಈರ್ ಬರುಡಿ ಇಂಚ ಮಿತ್ತು ಬರುಡು ಬರುಡಿ ಇರು ಮಿತ್ತು ಚುಲ್ಲ ಮೈದರೆ ಬಂಗಾರ. ನೀಲಜಿ ಬರ್ತೀನಿ ಬಾಬು, ನಾ ನೀಲಜಿ. ಯಾರು ಲೀಲಾಜನ ಅಲ್ಲ, ನೀನ್ ನೀಲಾಜನ ಎಲ್ಲ ವಿಜಯಜ್ಜಿ ಅಂತಾರೆ. ಬೀಜಿ ಅಜ್ಜಿ ಅಂತಾರ. ಓ ನಮ್ಮ ಮನೆಯ ಹೆಸರು ಇನ್ಸಿಲು ವಿಜಿ ಅಲ್ವಾ, ಅದಕ್ಕೆ ನನ್ನನ್ನ ವಿಜಯಜ್ಜಿ ಅಂತಾರೆ. ಓಹೋ, ನೀನ್ ಲೀಲಾಜನ ಸ್ಪೆಷಲ್ ಬಂಗಾರ. ಲೀ ಅಜ್ಜಿ ಪನ್ಲೆ ಜೋಜ ಪ್ರೀತಿಡು. ಲೀ ಅಜ್ಜಿ ಅಜ್ಜಿ ಒಂದು ಲೀ ಅಜ್ಜಿ. ಇದ್ದಾರಲ್ವಾ. ಇನ್ನೊಂದು ಇದು ತಾಜ್, ಇನ್ನೊಂದು ಇವ್ರ ಅಜ್ಜಿ ದೀಪವ್ರ. ಇದು ಒಂದು ಅಮ್ಮಜ್ಜಿ ಲೆಪ್ಪಡ, ಅಮ್ಮಜ್ಜಿ ಸರಿ ಹಾಕು. ಅಮ್ಮ ನಮ್ಮ ಅಮ್ಮಜ್ಜಿಂದ ಲೆಪ್ಪಡ. ಅಮ್ಮಜ್ಜಿ ಆಯ್ತು, ಕುಮ್ಮಜ್ಜಿ. ಆಮೇಲೆ ಅಮ್ಮಜ್ಜಿ ಯಾಜಿ, ಯಾಜ್. ಯಶೋದಂಗೆ ಯಾಜಿ. ತುಲಿ ತೆಕ್ಕೆ ಬಪ್ಪುಡಿದ್ರಿ ಇಲ್ಲ ನಾ ತಾತ ತೆಕ್ಕೆ ಬರ್ಪುಡಿ ಇಬ್ರ ಹೆಸರು ಸ್ನಾನ ಮಾಡಿ ಹೆಂಗ್ ಮಲ್ಗೋದು? ಇವಾಗ ಮಸಾಜ್ ಅವ್ರು ಬರ್ತಾರೆ, ನಂದು ಕೆಲಸ ಆಗಿಲ್ಲ ಯೂಟ್ಯೂಬ್ದು. ಯೂಟ್ಯೂಬ್ ನಾಳೆ ಹಾಕು, ಇವತ್ತು ನಿನ್ನೇನು ಹಾಕಿಲ್ಲ. ಹಾಂ ಪರವಾಗಿಲ್ಲ, ನಾಳೆ ಇವತ್ತು ನಿದ್ದೆ ಮಾಡು. ನಿದ್ದೆ ಮಾಡು ಫಸ್ಟ್. ನಿದ್ದೆ ಶಾರ್ಟೇಜ್ ಆಗಿದೆ, ಫಸ್ಟ್ ನಿದ್ದೆ ಮಾಡು, ಆಮೇಲೆ ಉಳಿದಿದ್ದೆ ಆಮೇಲೆ ಮಗುಗೆ ಹಾಲು ಕುಡಿಸು, ನಿದ್ದೆ ಮಾಡು ಅಷ್ಟೇ. ಎರಡೇ ಏನು ಬೇಡ. ಸತ್ಯ ಇವತ್ತಿಗೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಮಂಡೇ ಟು ಸ್ಯಾಟರ್ಡೇ ಇದ್ದರೆ ಇದೆ ಅಲ್ವಾ, ಬೇಗ ಮಾರ್ನಿಂಗ್ ರುಟೀನ ಮುಗಿಸ್ಕೊಂಡು ಕೆಲಸಕ್ಕೆ ಹೊರಡಬೇಕು ಅನ್ನೋದು. ಸೊ ನಂದು ಅದೇ ಪ್ರಯತ್ನ, ಆದಷ್ಟು ಬೇಗ ನನ್ನ ವರ್ಕ್ನೆಲ್ಲ ಫಿನಿಷ್ ಮಾಡಿ ಪ್ರೊಫೆಷ್ನಲ್ ಕರಿಯರ್ ವರ್ಕ್ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡೋದು, ಜೊತೆಗೆ ಆದಷ್ಟು ರೆಸ್ಟ್ ಕೂಡ ಮಾಡೋದು. ಆ್ಯಂಡ್ ಹೊಸ ಮನೆಗೆ, ಹೊಸ ಬೆಡ್ಗೆ, ಹೊಸ ಬೆಡ್ಶೀಟ್ಸ್ನ ತಂದಿದ್ದೀವಿ. ಆದರೆ ಹಾಲ್ ಮಾಡಬೇಕು ಅಂದರೆ ಲೆಟ್ ಮೀ ನೋ, ರಿಯಲಿ ನೈಸ್ ಕಲೆಕ್ಷನ್ಸ್ ಇದೆ. ಹೊರಟಿದ್ದಾಯ್ತು, ಮಾಮನೂ ಹೊರಟಿದ್ದಾಯ್ತು. ಇನ್ನೇನಿದ್ರು ನಾನು ಕ್ವಿಕ್ ಆಗಿ ಫ್ರೆಶನ್ ಅಪ್ ಆಗಬೇಕು. ಬಿಕಾಸ್ ನಾನು ನನ್ನ ಫಸ್ಟ್ ಫ್ಯಾಷನ್ ವಿಡಿಯೋ ಮಾಡ್ತಾ ಇದ್ದೀನಿ, ರಶ್ಮಿಕಾ ಮಂದನ ಲುಕ್ ಮಾಡೋಣ ಅಂತ. ಅವ್ರು ಮದುವೆಗೆ ಹಾಕೊಂಡಿರುವಂಥ ಸ್ಕ್ರೇಪ್ ಸಿಲ್ಕ್ ಸಾರಿ ಮತ್ತು ಅಜ್ಜಡೆ ಗೊತ್ತಿಲ್ಲ ಸೂಟ್ ಆಗುತ್ತಾ ಇಲ್ವ ಅಂತ, ಬಟ್ ಟ್ರೈ ಮಾಡೋಣ ಅಂತ. ಬಿಕಾಸ್ ಸಿಮಿಲರ್ ಸಾರಿ ನನಗೆ ಸಿಕ್ಕಿದೆ ಅಂತ. ಲೆಟ್ಸ್ ಕ್ವಿಕ್ಲಿ ಫ್ರೆಶನ್ ಅಪ್ ಆಯ್ತಾ. ಓಹೋ,
ಕೂದಲು ತುಂಬಾ ಡ್ರೈ ಅಂತಾರೆ ಮಾತ್ರ ಕಾವ್ಯ ಅವ್ರು ಇವತ್ತು ಪಕ್ಕ. ಈ ಬಾಟಮ್ ಇದೆಯಲ್ಲ ಕೆಳಗಡೆ ಫುಲ್ ಡ್ರೈ ಇರುತ್ತೆ ನನ್ನ ಹೇರ್. ನಿಮ್ಗೂ ಈ ಸಮಸ್ಯೆ ಇದೆಯಾ? ಇವತ್ತು ಕ್ವಿಕ್ ಆಗಿರುವಂತೆ DIY ಮನೆಯಲ್ಲೇ ಮಾಡ್ಬೋದು ಆಯ್ತಾ. ಮಾಮಿ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಅಂತೀವಿ ಅಲ್ವಾ, ಅದನ್ನ ವಾಟರ್ ಅಲ್ಲಿ ಬಾಯ್ಲ್ ಮಾಡೋದು. ಸಿಂಪಲ್ ಆಗಿ ಬಾಯ್ಲ್ ಆದ್ಮೇಲೆ ಅದನ್ನ ಕೂದಲಿಗೆ ಅಪ್ಲೈ ಮಾಡೋದು. ಬಟ್ ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಕನ್ಸಿಸ್ಟೆನ್ಸಿ ಸರಿಯಾಗಿ ಬರ್ತಾ ಇಲ್ಲ. ಒಂದ ತುಂಬಾ ತಿಕ್ಕಾಗಿ ಬರುತ್ತೆ, ಒಂದ ತೆಳ್ಳಗಿರುತ್ತೆ. ಅಯ್ಯೋ ಸರಿಯಾಗಿ ಬಂದಿಲ್ಲ. ಒಂದು ತೆಳ್ಳಗಾಗುತ್ತೆ, ಇಲ್ಲಾಂದ್ರೆ ತೀರಾ ದಪ್ಪ ಆಗುತ್ತೆ. ದಟ್ ಇಸ್ ವೈ ನನ್ನ ಹತ್ರ ಇದೆ ಆಬ್ಸ್ ಗುಡ್ನೆಸ್ ಅವರ ಫ್ಲಾಕ್ಸ್ ಸೀಡ್ಸ್ ಜೆಲ್ ಜೊತೆಗೆ ರೋಸ್ಮೆರಿ ಆಯಿಲ್ ಅಂಡ್ ಹೈಬಿಸ್ಕಸ್. ಸೊ ಇದರಲ್ಲಿ ಫ್ಲಾಕ್ ಸೀಡ್ಸ್ ಜೆಲ್ ಇದೆ, ರೋಸ್ಮೆರಿ ಆಯಿಲ್ ಇದೆ, ಹೈಬಿಸ್ಕಸ್ ಇದೆ. ಇದೇನಕ್ಕೆ ಒಳ್ಳೆಯದು, ಹೇರ್ ಮಾಸ್ಕ್ ಥರ ವರ್ಕ್ ಆಗುತ್ತೆ. ಸ್ಟ್ರಾಂಗ್ ಆ್ಯಂಡ್ ಸಾಫ್ಟ್ ಹೇರ್ ಆಗುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ಪರ್ಫೆಕ್ಟ್ ಗೊತ್ತಾ. ಫ್ರಿಜ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಡೀಪ್ ಕಂಡೀಷ್ನಿಂಗ್ ಆ್ಯಂಡ್ ಸ್ಪಾಲೆಕ್ ಎಕ್ಸ್ಪೀರಿಯನ್ಸ್ ಮನೇಲೇ ಆಗುತ್ತೆ. ಯು ಕ್ಯಾನ್ ಸಿ ಅಲ್ವಾ ಎಷ್ಟು ತಿಕ್ಕಾಗಿತ್ತು ಆ ಪ್ರಾಡಕ್ಟ್. ಅದನ್ನು ಅಪ್ಲೈ ಮಾಡಬೇಕು, 15 to 20 minutes ಹಾಗೆ ಬಿಡಬೇಕು ಆ್ಯಂಡ್ ಯು ಕ್ಯಾನ್ ಕ್ವಿಕ್ಲಿ ಡೂ ಅ ಹೇರ್ ವಾಶ್. ಇದು ಎಲ್ಲ ರೀತಿಯ ಹೇರ್ ಟೈಪ್ಗೆ ಸೂಟ್ ಆಗುತ್ತೆ. ನಾನು ಕೂದಲು ಸಾಫ್ಟ್ ಮಾಡೋದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ್ದೀನಿ. ಕೂದಲು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಆಯ್ತಾ. ಬಟ್ ಐ ಕ್ಯಾನ್ ಆಕ್ಚುಲಿ ಫೀಲ್ ದ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ರಿಯಲಿ ನೈಸ್, ಇಂಪ್ರೆಸಿವ್. ಬಟ್ ನಿಮಗೂ ಈ ಥರದ ಕೆರಾಟಿನ್ ಲೈಕ್ ಹೇರ್ ಬೇಕಾ ಮನೆಯಲ್ಲಿ, ಜಸ್ಟ್ ವಿದಿನ್ ₹350 ದೆನ್ ಆಬ್ಸ್ ಗುಡ್ನೆಸ್ ಅವರ ಫ್ಲಾಕ್ ಸೀಡ್ ಜೆಲ್ ಜೊತೆಗೆ ರೋಸ್ಮೆರಿ ಆಯಿಲ್ ಅಂಡ್ ಹೈಬಿಸ್ಕಸ್ನ ಟ್ರೈ ಮಾಡಿ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ನಮ್ಮ ಪಾಪುದೇನಿದ್ರು ಶಾರ್ಟ್ ನ್ಯಾಪ್ಸ್, ಬೇಗ ಎದ್ದೇಳೋದೇ ಕೆಲಸ. ಬಟ್ ಸಮ್ಟೈಮ್ಸ್ ಈ ಸ್ಲೀಪ್ಸ್ ಫಾರ್ ಲಾಂಗ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸ್ನಾನ ಆಗಿದ ತಕ್ಷಣ ನಾನು ಪ್ರತಿದಿನ ಕಾಯೋದೆ ಈ ಮೆಂತೆ ಗಂಜಿ ತಿನ್ನೋದಕ್ಕೆ. ಯಮ್ಮಿ. ಇದು ಮೆಂತೆ ಗಂಜಿನೇ. ಇದೊಂದು 2 ತಿಂಗಳು ನಾವು ಕೊಡ್ತೇವೆ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಅಂದರೆ ಅಕ್ಕಿನ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಬೋದು, ಅಥವಾ ಈ ಥರ ಮೆಂತೆ ಇಡೀ ನೆನೆಸಿ ಅಕ್ಕಿ ಜೊತೆ ಒಟ್ಟಿಗೆ ಬೇಯಿಸಿದ್ರೆ ಈ ಥರ ಆಗ್ತದೆ. ಈ ಅಕ್ಕಿ ಹಾಕಿದರೆ ಈ ಥರ ಆಗ್ತದೆ. ಗ್ರೈಂಡ್ ಮಾಡಿದರೆ ಸ್ವಲ್ಪ ನುಣ್ಣಗೆ ರುಬ್ಬಿದ ಥರ ಕಾಣ್ತದೆ. ಅಂದರೆ ಅವಳಿಗೆ ಆ ಥರನೂ ಇಷ್ಟ, ಈ ಥರನೂ ಇಷ್ಟ. 1-2 ದಿವಸ ಆ ಥರ ಮಾಡಿದರೆ 1-2 ದಿವಸ ಈ ಥರ ಮಾಡೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಹಾಕ್ಲಿಕ್ಕೆ. ಅದಕ್ಕೂ ಕೊತ್ತಂಬರಿ, ಜೀರಾ, ಸಾಸೈ ಮತ್ತು ತೆಂಗಿನಕಾಯಿ ಹಾಲು ಹಾಕ್ತೇವೆ. ಕೆಲವೊಬ್ರು ತೆಂಗಿನಕಾಯಿ ರುಬ್ಬಿ ಹಾಕ್ತೇವೆ. ನಾನು ಹಾಲೇ ಹಾಕ್ತೇನೆ ಸ್ವಲ್ಪ ರುಚಿ ಬರಲಿ ಅಂತ. ಸೇಮ್ ಮೆಥಡ್, ಅದೇ ಥರ ಮಾಡೋದು. ಕುಕ್ಕರ್ನಲ್ಲೇ ಹಾಕಬೇಕು. ಯಾಕಂದರೆ ಮೆಂತೆ ನಾನು ಗ್ರೈಂಡ್ ಮಾಡಲಿಲ್ಲ, ಮೆಂತೆ ಇಡೀ ಹಾಕಿದ್ದೇನೆ. ನಾನು ಅಮ್ಮನಿಗೆ ಹೇಳ್ತೀನಿ, ಒಂದೊಂದು ಸತಿ ನನಗೆ ರೈಸ್ ಹಾಕಿ ಮೆಂತೆ ಗಂಜಿ ಕೊಡಿ, ಒಂದೊಂದು ಸತಿ ನನಗೆ ರಾಗಿ ಹಾಕಿ ಮಾಡಿ ಅಂತ. ರಾಗಿ ಹಾಕಿ ಮಾಡಿದ್ರೆ ರಾಗಿ ಮೆಂತೆ ಗಂಜಿ ಆಗುತ್ತೆ. ಎರಡೂ ಕೂಡ ಟೇಸ್ಟಿಯಾಗಿರುತ್ತೆ ಆಯಿತಾ. ಸೊ ಇಲ್ಲಿ ಪಾಪುದೆಲ್ಲ ಬಟ್ಟೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಸ್ವಾಡಲ್ಸ್ ಆಗಿರ್ಬೋದು, ಡ್ರೈ ಶೀಟ್ಸ್, ಒನ್ಸೀಸ್, ಮಿಟನ್ಸ್, ಬೂಟೀಸ್, ಇನ್ನು ಟವಲ್ಸ್, ಬ್ಲ್ಯಾಂಕೆಟ್ಸ್. ತುಂಬ ಕ್ಯೂಟ್ ಅಡಾರಬಲ್ ಅನಿಸುತ್ತೆ ಮಕ್ಕಳು ಐಟಮ್ಸ್ ಈ ಥರ ನೋಡಿದಾಗ. ಆ್ಯಂಡ್ ನಿಮಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಬೇಕಾ ಪಾಪುಗೆ ಏನೆಲ್ಲ ಪರ್ಚೇಸ್ ಮಾಡಿರೋದು, ಹೇಗೆ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಅಂತ, ಆ್ಯಂಡ್ ಯಾವ್ದು ಇಂಪಾರ್ಟೆಂಟ್, ಯಾವುದು ನೀವು ಪರ್ಚೇಸ್ ಮಾಡಬಾರ್ದು ಅಂದರೆ ಲೆಟ್ ಮೀ ನೋ. ಡೆಫಿನೆಟಾಗಿ ಆ ವಿಡಿಯೋ ಮಾಡ್ತೀನಿ. ಈ ಕಂಪ್ಲೀಟ್ ವಾರ್ಡ್ರೋಬೇ ಪಾಪುದು ಎಲ್ಲ ಐಟಮ್ಸ್ ಇಟ್ಟಿರೋದು. ಇನ್ನು ಐ ಆಮ್ ಹ್ಯಾಪಿ, ಎಲ್ಲ ನೀಟಾಗಿ ಆಯಿತಾ. ಇನ್ನು ಏನು ಬೇಕು ಈಸಿಲಿ ಸಿಗುತ್ತೆ ಅಲ್ವಾ. ಹಾಗೆ ನನ್ನ ಆರ್ಗನೈಸರ್ಸ್ನ ಅಮ್ಮ ಏನೋ ಕೇಳಿದರು ಅಂತ ಇಲ್ಲಿಂದ ಏನೋ ಕೊಡ್ತಾ ಇದ್ನಪ್ಪ ಅವ್ರಿಗೆ. ನಾನು ನಿಮ್ಮ ಹತ್ರ ಆರ್ಗನೈಸರ್ಸ್ ತೋರಿಸ್ಬೇಕು ಅಂತ ಹೇಳ್ತಿದ್ನಲ್ಲ, ಇಟ್ಸ್ ಹಿಯರ್ ಆಯ್ತಾ. ಒಂದಿನ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಕಿವಿದಿಬೇಕಂತ ಕೇಳಿದಕ್ಕೆ ಚಂದ್ರ ಕೊಟ್ಲು. ಚಂದ್ರ ಇದು ಇಷ್ಟ ಇಲ್ಲ ನನಗೆ, ಮತ್ತೆ ಇನ್ನೇನು ಮಾಡೋದು. ತುಂಬಾ ಆಪ್ಷನ್ಸ್ ಇದೆ, ಯಾವ್ದಂತ ಗೊತ್ತಾಗ್ತಿಲ್ಲ. ಕೊಟ್ಬಿಟ್ಟೆ ಇವಾಗ ಒಂದು 10 ನಿಮಿಷಕ್ಕಂತ. ಇದರಿಂದ ಅರ್ಧ ಪವನ್ ಇದೆ, ಕಮ್ಮಿ ಇದ್ದದ್ದು ಕೊಟ್ಲು ನನ್ನ ಮಗಳು ಚಿನ್ನ. ಒಂದು ಸರ್ಪ್ರೈಸ್ ಇದೆ ಅಮ್ಮನಿಗೆ. ಹೋಗಿ ಏನು ದೀಪು ಏನೋ ತಂದಿದ್ದಾರೆ ಅಂತ. ಹೌದಾ? ಏನ್ ಬೇಬಿ ಸರ್ಪ್ರೈಸ್ ಅಂದ್ರೆ ಅಮ್ಮನಿಗೆ? ಪಾಪು ಇದ್ದಿದ್ದೆ ಸರ್ಪ್ರೈಸ್ ಬಾಬು. ಇದು ಏಸಲ చెప్పడవను ಏಸಲ చెప్పడవను ಕೂಡಿದ್ರೆ ಮಲ್ಪರಿಗೆ చెప్పడವರು ಅರ್ಧ ಗಂಟೆ ಇಂಚ ಮಲ್ಪೆ 10 ನಿಮಿಷ ಚೆಪ್ಪುಜಾರು ಕಂಡು ಜೀವನ ಪೋಯಿ ನಮ್ಮ ಬಂಗಾರ ಕಡೆಗೆ ನಮ್ಮ ಪೋಯಿ ಮಲ್ಬಾರ್ಗೆ ಪೋಯಿ ಮಲ್ಲ ಎಷ್ಟು ಸರಿ ಮಲ್ಸಿದ್ದೀವಿ ನಮ್ಮ ಮಲ್ಬಾರ್ಗೆ ಪೋಯಿ, ನಮ್ಮ ಮಲ್ಬಾರ್ಗೆ ಪೋಯಿ ಬಂಗಾರು ಮುಲ್ಕುಲ್ಲುನೇ ಬಿಡ್ಸಿ ನಮ್ಮ ಪೋಯಿ ಬಂಗಾರದ ಕಡೆಗೆ ಇರೇ ನಾನು ಏಸಲ ಕಟ್ಟುನು ಒಪ್ಪು ನೆರಳ್ತಿ ಬಾಬುಗು ಬಾಬು ಗಂಟೆ 11:30 ಆಯಿತು. ಇವತ್ತು ಶನಿವಾರ. ನಮ್ಮದು ಅಡಿಗೆ ಸ್ವಲ್ಪ ಜಾಸ್ತಿನೇ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ಸಿಂಪಲ್ ಆಗಿ ತಿಂಡಿ, ಶೇಮಿಗೆ ಉಪ್ಪಿಟ್ಟು, ಮತ್ತು ಮಧ್ಯಾಹ್ನ ಅಡಿಗೆ ಸ್ವಲ್ಪ ಇತ್ತು ಇವತ್ತು. ಚಿಕನ್ ಗ್ರೀನ್ ಮಸಾಲ, ಮತ್ತು ಗೀ ರೈಸ್, ಮತ್ತು ಕಪ್ಪೆ ಚಿಪ್ಪು ಸುಕ್ಕ. ನಮ್ಮನೇಲಿ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿ ಬರುವಾಗ ಏಡಿ ಮತ್ತು ಪ್ರಾನ್ಸ್ ಮತ್ತು ಸಿಗಡಿ ತಂದಿದ್ದಾರೆ. ಅದೆಲ್ಲ ಸ್ವಲ್ಪ ಮಕ್ಕಳಿಗೆಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ. ಅವರಿಗೂ ಕಳಿಸಿಕೊಡ್ಬೇಕು, ನಮಗೂ ಮಾಡಿಟ್ಟಿದ್ದೇನೆ. ನಾವು ತಿಂತೇವೆ, ತೋರಿಸ್ತೇನೆ ಬನ್ನಿ. ಮತ್ತು ಗೀ ರೈಸ್, ಚಿಕನ್ ಗ್ರೇವಿ,
ಚಿಕನ್ ಫಿಶ್ ಮಟನ್ ಏನು ಮಾಡಿದ್ರು ಅಮ್ಮನಿಗೆ ಅಣ್ಣ ಅದಕ್ಕೆದೇ ಯೋಚನೆ ಆಗುತ್ತೆ. ಯಾಕಂದರೆ ನಮಗಿಲ್ಲವ್ರು ಮಾಡಿಕೊಡ್ತಾರೆ, ಅವ್ರಿಗಲ್ಲಿ ಯಾರು ಮಾಡಿಕೊಡೋದು, ಅಡುಗೆಯವ್ರಂತ ಹೇಳೋದು, ಅಮ್ಮನ ಕೈ ರುಚಿ ಬರಲ್ಲಲ್ವಾ ಅಂತ. ಸೊ ಅವ್ರು ಮಾಡಿದ್ದೆಲ್ಲ ಕಳಿಸ್ಕೊಡ್ತಾರೆ ಆ್ಯಂಡ್ ಅವರು ಖುಷಿಯಿಂದ ತಿಂತಾರಲ್ವ, ನಮ್ಮನಿಗೆ ಅದು ಸಮಾಧಾನ ಅನಿಸುತ್ತೆ. ಸೊ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಬಾಟಲ್ ಫೀಡಿಂಗ್ ಮಾಡೋದಕ್ಕೆ. ನೋಡೋಣ ಹೇಗೆ ಪಾಪು ಕನ್ಸ್ಯೂಮ್ ಮಾಡುತ್ತಾ, ಇಷ್ಟಪಡುತ್ತಾ, ಓಕೆನಾ, ಅಥವಾ ಪ್ರಾಕ್ಟೀಸ್ ಆದಮೇಲೆ ಹಿಲ್ ಪಿಕಪ್ಪ, ಲೆಟ್ಸ್ ಸಿ. ಫಸ್ಟ್ ಟೈಮ್ ಪಾಪುಗೆ ಬಾಟಲ್ ಫೀಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಬಿಕಾಸ್ ಇವತ್ತು ವರ್ಕ್ ಇದೆ ಅಂತ. ಇಲ್ಲಿ ತನಕ ಬಾಟಲ್ ಫೀಡಿಂಗ್ ಮಾಡಿಲ್ಲ. ಪಲಡೈಲ್ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ಫಾರ್ಮುಲಾ ಕೊಟ್ಟಾಗ. ಸೊ ವಿಲ್ ಸಿ, ಪಲಡೈಲೇ ಕೊಡ್ಬೋದು ಮೋಸ್ಟ್ಲಿ ಅಮ್ಮ, ಲೆಟ್ಸ್ ಸಿ. ಸೊ ಹೆಂಗಿದ್ರು ಎಲ್ಲದನ್ನ ನಾನು ಸ್ಟೆರಿಲೈಸ್ ಮಾಡಿ ಇಟ್ಟಿದ್ದೀನಿ ಫಾರ್ ಸೇಫರ್ ಸೈಡ್ ಅಂತ ಬೇಕಾದರೆ. ಸೊ ನಾವು ಲೆಟ್ ಮೀ ಪಂಪ್ ಆಫ್ಟರ್ 2 months. ಬಟ್ ಇವಾಗ ವರ್ಕ್ಗೋಸ್ಕರ ಮಾಡ್ತಾ ಇದ್ದೀನಿ. ಆವಾಗ ಎಷ್ಟು ಮಿಲ್ಕ್ ಸಪ್ಲೈ ಬರ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ಪಂಪ್ ಮಾಡ್ತಾ ಇದ್ದೆ. ನೈಸ್ ಡಿಫ್ರೆಂಟ್ ಜರ್ನಿ ಇವಾಗ. ಪಾಪು ಎದ್ದಿದೆ ಹೇಳು. ಪಾಪು ಎದ್ದಿದೆ. ಅದು ಹೋಗ್ಲಿಲ್ಲ ಅವಳಿಗೆ, ಅದು ಸೈಲೆಂಟ್ ಆದೆ ನಾನು. ಹೋಗುದಿಲ್ವಾ ಆ ಥರ ಇಷ್ಟ ಕಾಲ್ ಅಂತ. ಹೌದಾ, ಗೊತ್ತೇ ನಮ್ಮ ಮೊಬೈಲ್ಗೆ ಮಾಡ್ಬೇಕು ಈ ಥರ. ನೋಡ ನಾನು ಈ ಥರ ಒಬ್ಳೆ ಇದ್ದಾಗ ಯಾರಿಗೆ ಫೋನ್ ಮಾಡೋದು ನಾನು ಅಲ್ವಾ? ನೋಡೋದು ಅಷ್ಟು ದೂರ ಮೊಬೈಲ್ ಇದೆ, ಪಾಪ ಎದ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಇಲ್ಲ. ಅದು ಕಿವಿ ಕೇಳೋದಾಗೆ ಮಾಡಿತ್ತು, ಇಷ್ಟ ಕಾಲ್ ಅಂದ್ರೆ ನನ್ನ ಮೊಬೈಲ್ ಆಪಲ್ ಮೊಬೈಲ್ ಬೇಕಿಲ್ಲ. ಸೊ ನನ್ನ ಐಫೋನಲ್ಲಿ ಎಲ್ಲೆಲ್ಲೋ ಇರುತ್ತೆ ಈ ರೂಮಲ್ಲಿ ಫೋನ್, ನನ್ನ ಹತ್ರನೇ ಇರಲ್ಲ. ನಾನು ಹೇಳ್ತೀನಿ ಹೇ ಸಿರಿ ಕಾಲ್ ಮಾಮ್, ಹೇ ಸಿರಿ ಕಾಲ್ ಡ್ಯಾಡ್. ಡ್ಯಾಡ್ ಅಂತೂ ಬರೋದೇ ಇಲ್ಲ. ಮಾಮ್ ಬರ್ತಾರೆ, ಅಡುಗೆ ಮಾಡೋಕ್ಕಿದ್ರೆ ಅವ್ರಿಗೆ ನನಗಿಂತ ಜಾಸ್ತಿ ಅಡುಗೆನೇ ಬೇಕು. ಸೊ ಬರೋದೇ ಇಲ್ಲ. ಸೊ ಹಂಗೆ ಹೇಳಿದ್ರೆ ಕಾಲ್ ಹೋಗುತ್ತೆ ಅವ್ರಿಗೆ, ಇಲ್ಲಾಂದ್ರೆ ನಾನು ಹೋಗಿ ತಗೊಂಡು ಬರ್ಬೇಕಲ್ವಾ. ಸೊ ಮೊನ್ನೆ ಮಸಾಜ್ ಮಾಡೋರು ಅಂತಿದ್ರೆ, ಹಿಂಗೆ ನಿಮ್ಮ ಫೋನಲ್ಲಿ ಹಂಗಾಗುತ್ತೆ, ನಮ್ಮ ಫೋನಲ್ಲಿ ಆಗಲ್ಲ. ಐಫೋನಲ್ಲಿ ಆಗುತ್ತೆ, ಇನ್ನು ಬೇರೆ ಫೋನಲ್ಲೂ ಬರ್ಬೋದು. ಬರುತ್ತಾ OnePlus ಅಲ್ಲೂ ಸೆಟ್ಟಿಂಗ್ಸ್ ಇದೆ, OnePlus ಅಲ್ಲೂ ಇದೆಯಾ? ಇದೆ ಅನ್ಸುತ್ತೆ, ಅಷ್ಟೇ ನೋಡ್ಬೇಕು ಸೆಟ್ಟಿಂಗ್ಸ್ನ. ಇವತ್ತು ಗೀ ರೈಸ್, ಚಿಕನ್ ಗ್ರೇವಿ ಮತ್ತೆ ಕಪ್ಪೆ ಚಿಪ್ ಸುಕ್ಕ ಮಾಡಿದಾರಾ. ಸಂಜೆ ಬಿರಿಯಾನಿ. ಸೊ ಒಂದು ಗ್ಲಾಸ್ ಎಳ್ನೀರು ನನಗೆ ತುಂಬಾ ಇಷ್ಟ ಆಯ್ತಾ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಕುಡಿತಾ ಇದ್ನಲ್ಲ. ಆಮೇಲೆ ಇವಾಗ ಪಪ್ಪ. ಸೊ ಇವಾಗ ಊಟ ಆದ್ಮೇಲೆ ಐ ಆಮ್ ಹ್ಯಾವಿಂಗ್ ದಿಸ್ ಚಿಕನ್ ಗ್ರೀನ್ ಮಸಾಲಕ್ಕೆ ಅವರು ಗ್ರೀನ್ ಚಿಲ್ಲಿ ಹಾಕಿಲ್ಲ ಇವತ್ತು, ಬಿಕಾಸ್ ನಾನು ತಿನ್ನಬಾರ್ದಲ್ಲ ಗ್ರೀನ್ ಚಿಲ್ಲಿ. ನಾನು ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಹ್ಯಾವಿಂಗ್ ಇಟ್ ಆಲ್. ಕೊಡಿ ಮಗುನ ಕೊಡಿ. ಮಗು ಈಗ ಫ್ರೈಡ್ ರೈಸ್ ಮತ್ತೆಂತ? ಗೀ ರೈಸ್, ಚಿಕನ್ ಗ್ರೇವಿ, ಗೀ ರೈಸ್ ಮತ್ತೆ ಕಪ್ಪೆ ಚಿಪ್ಪು ಸುಕ್ಕ. ಅವ್ರು ಆಕ್ಚುಲಿ ಸೇಮ್ ಕಲರ್ ಬ್ಲೌಸ್ ಇತ್ತು, ಬಟ್ ಶಿ ಸೆಡ್ ನಿಮಗೆ ಸ್ಟಿಚ್ ಮಾಡ್ಬೋದು ಆ ಥರ, ಬಟ್ ಎವ್ರಿ ಡಿಮಾಂಡ್ಸ್ ಇವಾಗ ಬರ್ತಾ ಇರೋದು ನಿಮಗೆ ಕಾಂಟ್ರಾಸ್ಟ್ ಸೇಮ್ ಕಲರ್ ಅಲ್ಲ. ಇವಾಗ ಅವ್ರು ಹಾಕಿರೋದು ರೆಡ್ ಕಲರ್ ಫ್ಲವರ್ ಅಲ್ಲ, ನನ್ಗೆ ಗೊತ್ತಾಗಿಲ್ಲ ಅಷ್ಟೇ. ದಿಸ್ ಇದು ಬೇಡ ಅಂದ್ರೆ ನಾವು ಇದನ್ನ ಹಾಕ್ಬೋದು ಬೇಕಿದ್ರೆ. ನಮ್ದೇ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಮಾಡ್ಬೋದಲ್ವ, ಇದು ಮ್ಯಾಚ್ ಆಗಲ್ಲ ಅನ್ಸುತ್ತಲ್ಲ. ಯಾವ್ದಾದ್ರು ನಮ್ಮ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಮಾಡಿ ಅದಕ್ಕೆ ಏನಾದ್ರು ಇಡೋಣ, ಬೀನ್ಸ್ ತರ. ನನ್ನ ಹತ್ರ ಪರ್ಲ್ಸ್ ಇದೆ, ಬೇಕಿದ್ರೆ ಹಂಗ್ ಮಾಡೋಣ. ಜಡೆ ಮಾಡ್ಬೇಕು ಒಟ್ನಲ್ಲಿ. ಮತ್ತೆ ಇನ್ನೊಂದು ಸಾರಿ ಲುಕ್ ಇದೆ, ಅದಕ್ಕೆ ಇದು ಇಡ್ಬೋದಾ ಅಂತ ಕೇಳೋದಕ್ಕೆ. ಇದು ಆಕ್ಚುಲಿ ಯಾರೋ ಕೊಟ್ಟಿದ್ದು ಸಾರಿ. ನಾನು ಅನ್ಕೊಂಡೆ ನೀವು ಹೆಂಗಿದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಸಿಂಪಲ್ ಡ್ರೇಪಿಂಗ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಬೋದು. ಅದಕ್ಕೆ ರೋಸ್ ಇಡೋಣ, ಅದು ದೊಡ್ಡದು ಫ್ಲವರ್ ಇಡೋಣ, ಆ ಥರ ಹೇರ್ ಸ್ಟೈಲ್ ಮಾಡೋಣ. ಇಲ್ಲೊಂದು ಫ್ಲವರ್ ಇಟ್ಟು ಓಕೆನಾ. ಒನ್ ಆಫ್ ದ ಟ್ರಸ್ಟೆಡ್ ಆ್ಯಂಡ್ ರಿಲಯಬಲ್ ಮೇಕಪ್ ಆರ್ಟಿಸ್ಟ್ ಗೊತ್ತಾ ಕಾವ್ಯ ಅವರು. ಬಿಕಾಸ್ ನನಗೆ ಹೇಗೆ ಬೇಕು ಹೇಳಿರ್ತೀನಿ ಅದೇ ರೀತಿ ಮಾಡಿಕೊಡ್ತಾರೆ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಮ್ಯಾಜಿನ್ 30 ಟೈಮ್ಸ್ಗಿಂತ ಜಾಸ್ತಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನೀರು ಕುಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಲ್ವಾ. ಬಿಕಾಸ್ ನಾನು ಸ್ಕಿನ್ ಕೇರ್ ಅಂತೂ ಮಾಡಲ್ಲ ಅಷ್ಟೊಂದು. ಮಾಯ್ಶ್ಚರೈಸರ್ ಹಚ್ತೀನಿ, ಅದೇ ಹಚ್ಚೋದು ಹೆಚ್ಚು. ಏನೋ ಒಂದು ಆಸೆ ಆಗಿದೆ. ರಶ್ಮಿಕಾ ಮಂದನ ಅವ್ರದ್ದು ರಿಸೆಪ್ಷನ್ ಲುಕ್ ನಮ್ಮ ಮೈಸೂರು ಸಿಲ್ಕ್ ಸೀರೆ ಹಾಕಿದ್ರಲ್ಲ, ಅದು ತುಂಬ ಟ್ರೆಂಡಿಂಗ್ ವೈರಲ್ ಹೋಗ್ತಾ ಇದೆ. ಸೊ ಅದೇ ಸೇಮ್ ಸಾರಿ ನನಗೆ ಸಿಕ್ತು, ಲುಕ್ನ ರೀಕ್ರಿಯೇಟ್ ಮಾಡೋಣ ಅಂತ ಒಂದು ಆಸೆ ಅಪ್ಪ. ಸೊ ಹಾಗಾಗಿ ಕಾವ್ಯ ಅವರು, ನಿವೇದ ಅವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಿದ್ದೆ ಬರ್ತಾ ಇದೆ.
ಎಷ್ಟು ಜನ ರಶ್ಮಿಕಾ ಮಂದನ ಅವರ ಕ್ರೇಪ್ ಸಿಲ್ಕ್ ಸಾರಿ ಲುಕ್ನ ರೀಕ್ರಿಯೇಟ್ ಮಾಡಿದಾರಲ್ವ, ಮೇಕಪ್, ಹೇರ್ ಅಥವಾ ಸೀರೆ ಆಗಿರ್ಬೋದು. ಎಲ್ಲನೂ ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಕಾಣಿಸಲ್ಲ ಅದೇ ರೀತಿ, ಬಟ್ ಎಲ್ಲರೂ ಪ್ರಯತ್ನ ಪಡ್ತಾರೆ, ಲೆಟ್ಸ್ ರೀಕ್ರಿಯೇಟ್, ಟ್ರೈ ಮಾಡೋಣ ಅಂತ. ಸೊ ಅಂಥ ಒಂದು ಪ್ರಯತ್ನ ನಮ್ಮದು ಕೂಡ ಆಗಿತ್ತು, ಆಯಿತಾ. ಆ್ಯಂಡ್ ಎಷ್ಟೋ ತಿಂಗಳುಗಳು ಆದಮೇಲೆ ನಾನು ಈ ಥರದ ಶೂಟಿಂಗ್ ಮಾಡಿಸ್ಕೊತಾ ಇರೋದು. ನನಗೆ ತುಂಬಾ ಇಷ್ಟ ಈ ಥರ ಸ್ಟೈಲಿಂಗ್ ವಿಡಿಯೋಸ್, ಯಾವ ಸೀರೆಗೆ ಯಾವ ರೀತಿ ಸ್ಟೈಲ್ ಮಾಡಬೇಕು, ಹೇಗೆ ಮ್ಯಾಚ್ ಮಾಡಬೇಕು ಅಂತೆಲ್ಲ ತುಂಬ ಇಷ್ಟ. ಆ್ಯಂಡ್ ಆ ವೀಡಿಯೋಸ್ ನೋಡಿ ನೀವೂ ಹೇಳ್ತೀರಾ, ತುಂಬ ನೀವು ಇಷ್ಟಪಟ್ಟಿದ್ದೀರಾ, ಕಲಿತಿದ್ದೀರಾ, ಬ್ಲೌಸ್ ಡಿಸೈನ್ಸ್ ಅದೇ ರೀತಿ ಮಾಡಿಸಿದ್ದೀರಾ ಅಂತ ಖುಷಿ ಆಗುತ್ತೆ ಕೇಳಿ. ದೀಪು ಸರ ಅಂತ ಅನ್ಸುತ್ತೆ, ಅನ್ಸುತ್ತಾ? ಹಂಗೆ ಇರೋದು ಗೊತ್ತಾಗ್ತದೆ. ದೀಪು ಸರ ಮಾಮಿಗೆ ಮಾಡುತ್ತೆ ಅನ್ನಿಸ್ತಿ ನಮ್ಮ ಪಾಪು, ಆಗ ಸೇಮ್ ಅವನ ಥರನೇ ಕಾಣಿಸುತ್ತೆ, ಒಂದೊಂದ್ಸರಿ ಒಂದೊಂದು ಥರ ಕಾಣಿಸುತ್ತೆ. ಈವ್ನಿಂಗ್ ಸ್ಪೆಷಲ್ ಟುಡೇ ಈವ್ನಿಂಗ್ ಚರ್ಮುರಿ, ಮಂಡಕ್ಕಿ ಚರ್ಮುರಿ ಸ್ಪೆಷಲಿಸ್ಟ್. ನಾವು ಆನ್ಲೈನಲ್ಲಿ ತಿಂಡಿ ತರಿಸ್ಬೇಕಂತ ಅಂದ್ಕೊಂಡಿದ್ವಿ, ಲೇಟ್ ಆಯಿತು, ನಮಗೆ ನೆನಪೇ ಇಲ್ಲ ಅದು 40 ಮಿನಿಟ್ಸ್ ಬೇಕಂತೆ. ಅದಕ್ಕೋಸ್ಕರ ಈಗ ಸಡನ್ನಾಗಿ ಚರ್ಮುರಿ ಮಾಡ್ತಿದ್ದೇವೆ. ಅಲ್ಲಿ ಚರ್ಮುರಿ ಮೇಡಮ್ ತರಿಸಿದ್ದೇವೆ, ನಾವು ರೆಡಿ ಮಾಡ್ತಿದ್ದಾರೆ. ಇವಾಗ ತರಿಸಿದ್ದು ನಾವು, ಆನ್ಲೈನಲ್ಲಿ ಬುಕ್ ಮಾಡಿದ್ದು ಕೂಡಲೇ ಬಂದರು ಅವರು. ಚರ್ಮುರಿ ಸ್ಪೆಷಲಿಸ್ಟ್ ನೋಡಿ, ಇಲ್ಲಿವರೆಗೆ ಬಂತು. ನಾನಿಲ್ಲಿ ಟೀಗೆ ರೆಡಿ ಮಾಡಿದರೆ ಅವರ ಚರ್ಮುರಿ ಅಲ್ಲಿವರೆಗೆ ಬಂದಿದೆ. ಕಡಲೆ ಫ್ರೈ ಮಾಡ್ತಿದ್ದಾರೆ. ಕೊಟ್ಟರು ಬೇಡ, ಗೊತ್ತಿರೋ ಪ್ರಕಾರ ಅನ್ನ ನಾವು ಜಾಸ್ತಿ ಕುಡಿಯೋದು. ಇವರೇ ಪಟ್ಟಿ ಕುಡಿಯೋದು, ಅಣ್ಣನೇ ಅನ್ನ. ಇದರ ಒಳಗಡೆ ನಮ್ಮದು ಗ್ರೋಸರಿ ಎಲ್ಲ ಮೇಲಿಂದ ಕೆಳಗೆ. ಕಿಚನ್ ಟೂರ್ ಬೇಕಿದ್ರೆ ಕಮೆಂಟ್ ಮಾಡಿ. ಬಿದ್ದಿರೋದು ನಾನು ಯು ಕೆ ಜಿನಲ್ಲ, ಫಸ್ಟ್ ಸ್ಟ್ಯಾಂಡರ್ಡಲ್ಲ ಗೊತ್ತಿಲ್ಲ, ಬಿದ್ದಿರೋದು ನಾನು ಸ್ಟೆಪ್ಸಿಂದ. ಓಹ್, ಐ ಲವ್ ಮೈ ಸೆಲ್ಫ್, ಪ್ರಿಟಿ ಇಟ್ ಇಸ್ ಅಲ್ಲ. ಚೆನ್ನಾಗಿ ಕಾಣ್ತಾರೆ. ಹಾಂ, ಸರ ಹೆಂಗೋ ಹಾಗೆ ಮ್ಯಾಚಿಂಗ್ ಸಿಕ್ತು. ಸರಿನಪ್ಪ, ನಿಮಗೆ ಇವತ್ತಿನ ಈ ಒಂದು ಕ್ಯಾಶುವಲ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್. ಫೀಲಿಂಗ್ಸ್ ಒಳಗಡೆ ಭಯ, ಡಗ್ 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 ಪಾಪೊಳತನೋ ಗೋ ಕನ್ವಿನ್ಸ್ ಹಿ ಸ್ಲೀಪಿಂಗ್ ಇವಾಗ. ಸೊ ಆ ಒಂದು ಗ್ಯಾಪಲ್ಲಿ ವಿ ಆರ್ ಡೂಯಿಂಗ್ ಅಷ್ಟೇ. ಆ್ಯಂಡ್ ಬೆಸ್ಟ್ ಥಿಂಗ್ ಇಸ್ ಮನೆಯಲ್ಲೇ ಮಾಡ್ತಾ ಇದ್ದೀನಲ್ಲ, ದಟ್ ಈಸ್ ನಥಿಂಗ್. ಬಟ್ ಐ ಲವ್ ದ ಸಾರಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಿಂಗಿದ್ದೆ ಬೆಳಿಗ್ಗೆ, ಹಿಂಗಾಗಿದ್ದೀನಿ ಇವಾಗ. ಓಕೆ, ಲೆಟ್ಸ್ ಡೂ ದಿಸ್. ದಿಸ್ ಇಸ್ ಸೋ, ಐ ಲವ್ ಇಟ್. Let me know what you think about it. Isn't it just perfect here? Okay, ಹೇಳ್ತೀನಿ perfect here. Okay, ready? One last thing.